ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಪ್ತಿ ಮಾಡಿದ ಹಣ ವಾಪಸ್ಗೆ ನಟ ಆರೋಪಿ ದರ್ಶನ್ ಮನವಿಯನ್ನ ಮಾಡಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ದರ್ಶನ್ಗೆ ಸಂಬಂಧಪಟ್ಟಂತೆ ಒಟ್ಟು 40 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ರು. ಸದ್ಯಕ್ಕೆ ಈ ಒಂದು ಜಪ್ತಿ ಮಾಡಿದ ಹಣ ವಾಪಸ್ಗೆ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ಈ 57ನೇ ಸೆಷನ್ಸ್ ಕೋರ್ಟ್ಗೆ ನಟ ದರ್ಶನ್ ಮನವಿಯನ್ನ ಮಾಡಿರುವಂತದ್ದು. ಒಟ್ಟು 40.40 ಲಕ್ಷ ಜಪ್ತಿ ಮಾಡಿದ್ರು ಪೊಲೀಸರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮನೆಯಲ್ಲಿ ಹಣವನ್ನ ಜಪ್ತಿ ಮಾಡಿದ್ರು. ತುರ್ತಾಗಿ ಹಣ ಬೇಕಾಗಿದೆ, ಆದಷ್ಟು ಬೇಗ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರಂತೆ ನಟ ದರ್ಶನ್. ಜಪ್ತಿ ಮಾಡಿದ ಹಣದ ಬಗ್ಗೆ ಐಟಿ ತನಿಖೆಗೆ ಇಳಿಯತಾ ತಮ್ಮ ವಶಕ್ಕೆ ನೀಡುವಂತೆ ಐಟಿ ಇಲಾಖೆಯಲ್ಲೂ ಅರ್ಜಿಯನ್ನು ಹಾಕಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ದರ್ಶನ್ ಪರ ವಕೀಲರಿಗೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ನಟ ದರ್ಶನ್ ಅವರ ಬಂಧನ ಯಾವಾಗ ಆಗುತ್ತೆ, ಅವರ ಮನೆಯಲ್ಲೂ ಕೂಡ ಒಂದು ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾರೆ. ದರ್ಶನ್ ಮನೆಯಲ್ಲಿ ಒಂದಷ್ಟು ರೂಪಾಯಿಗಳ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲೂ ಕೂಡ ಒಂದಷ್ಟು ಲಕ್ಷ ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಈ ಹಣದ ಮೂಲ ಯಾವುದು? ಇಷ್ಟೊಂದು ಕ್ಯಾಶ್ ಅನ್ನ ಮನೆಯಲ್ಲಿ ಇಟ್ಕೊಳ್ಳೋಕೆ ಕಾರಣ ಆದ್ರೂ ಏನು? ಯಾರು ಇಷ್ಟೊಂದು ಹಣವನ್ನ ಕೊಟ್ರು ಅನ್ನುವಂಥ ಬಗ್ಗೆ ಐಟಿ ಇಲಾಖೆ ಕೂಡ ತನಿಖೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಕೋರ್ಟ್ಗೆ ದರ್ಶನ್ ಒಂದು ಮನವಿಯನ್ನು ಸಲ್ಲಿಸಿರುವಂಥದ್ದು. ಆ ಹಣ ನನಗೆ ಬೇಕಾಗಿದೆ, ನನಗೆ ನೀಡಿದೆ, ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡಿ ಅಂತ. ಆದರೆ ಹಣವನ್ನ ರಿಲೀಸ್ ಮಾಡೋದಕ್ಕೂ ಮುನ್ನ ಆ ಹಣದ ಮೂಲ ಎಲ್ಲಿಂದ, ಆ ಹಣದ ಮೂಲ ಯಾವುದು, ಯಾರಷ್ಟೊಂದು ದುಡ್ಡನ್ನ ಕೊಟ್ರು ಅನ್ನುವಂಥ ಒಂದು ವಿಚಾರ ತನಿಖೆ ಆಗಬೇಕಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 40.40 ಲಕ್ಷ ಹಣ ದರ್ಶನ್ ಕಡೆಯವರಿಂದ, ದರ್ಶನ್ ಮನೆಯಿಂದ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಒಟ್ಟು ಅಷ್ಟು ಹಣವನ್ನು ಕೂಡ ಸೀಸ್ ಮಾಡಲಾಗುತ್ತೆ. ಸುಪಾರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಿಕೊಳ್ಳಲಾಗಿತ್ತು. ಸದ್ಯಕ್ಕೆ ಹಣದ ಮೂಲ ಎಲ್ಲಿಂದ ಅಂತ ಗೊತ್ತಾಗಬೇಕಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.